ನಮಸ್ಕಾರ ಸ್ನೇಹಿತರೆ, ನಾನು ಸೌಮ್ಯ ಅಭಿನವ್ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನಿವತ್ತು ಕೊಡೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಇವತ್ತು ನಾನು ತಂದಿರೋವಂಥ ಗುಡ್ ನ್ಯೂಸ್ ಏನಂದರೆ ರೇಷನ್ ಕಾರ್ಡ್ ಗುಡ್ ನ್ಯೂಸ್. ಅಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಹೆಸರು ಸೇರಿಸಲು ಮಹತ್ವದ ಅಪ್ಡೇಟ್ಸನ್ನು ಕೊಟ್ಟಿದ್ದಾರೆ. ಕೊನೆ ದಿನ ಯಾವಾಗ ಅಂತಲೂ ಕೂಡ ಹೇಳ್ತೀನಿ ಸ್ನೇಹಿತರೆ. ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದಿಂದ ಈಗ ಒಂದು ಗುಡ್ ನ್ಯೂಸ್ ಒಂದು ಬಂದಿದೆ. ಈಗ ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ಕೆಲವು ತುಂಬ ಸಮಸ್ಯೆಗಳೆಲ್ಲ ಸೃಷ್ಟಿಯಾಗಿತ್ತಲ್ಲ. ಎಲ್ರಿಗೂ ಗೊತ್ತೇ ಇದೆ ಅಲ್ವಾ. ಕೆಲವ್ರಿಗೆಲ್ಲ ರೇಷನ್ನೇ ಸಿಗದೆ ಒಂದು 6 ತಿಂಗಳ ಕಾಲ ಕೆಲವ್ರಿಗೆಲ್ಲ ರೇಷನ್ ಎಲ್ಲ ಸಿಗದೇನೆ, ಮತ್ತು ಕೆಲವ್ರದ್ದು BPL ಕಾರ್ಡೆಲ್ಲ APL ಕಾರ್ಡಾಗಿ ಬದಲಾವಣೆ ಮಾಡಿ ಮತ್ತೆ ತುಂಬ ಗೊಂದಲಗಳೆಲ್ಲ ಸರಿ ಹೋಯಿತು. ಈಗ ನೋಡೋಣ ಏನಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಹಾಗೂ ಹೊಸ ಸದಸ್ಯರ ಸೇರ್ಪಡೆಗೆ ಆನ್ಲೈನ್ನ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದೆ. ರಾಜ್ಯ ಸರ್ಕಾರ ಇವಾಗ ಅವಕಾಶವನ್ನು ನೀಡಿದೆ. ಈಗ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ನಿರ್ದಿಷ್ಟವಾಗಿ ಯಾವುದಾದರೂ ಮಾಹಿತಿ ಇಲ್ಲವೇ ವಿಳಾಸ ಹಾಗೂ ನಿಮ್ಮ ಕುಟುಂಬದವರ ವಿವರ ತಪ್ಪಾಗಿದ್ದರೆ, ಅಂದರೆ ನಿಮ್ಮ ಸದಸ್ಯರ ವಿವರ ತಪ್ಪಾಗಿದ್ದರೆ, ಅವರ ವಯಸ್ಸು ತಪ್ಪಾಗಿದ್ದರೆ, ಮತ್ತು ಹೊಸ ಮೆಂಬರ್ನ ನೀವು ಆ್ಯಡ್ ಮಾಡಬೇಕು ಅಂದರೆ, ಕೆಲವು ಮೆಂಬರ್ಸ್ ಹೋಗ್ಬಿಟ್ಟಿರ್ತಾರೆ, ಸೊ ಅವ್ರದ್ದನ್ನು ತೆಗೆಸ್ಬೇಕು ಅಂದರೆ, ಸೊ ಇವಾಗ ಆನ್ಲೈನ್ನ ಮೂಲಕ ಬದಲಾವಣೆ ಮಾಡಿಕೊಳ್ಳಲು ರೇಷನ್ ಕಾರ್ಡ್ದಾರರಿಗೆ ಅವಕಾಶವನ್ನು ನೀಡಲಾಗಿದೆ. ಹಾಗಾಗಿ ನೀವು ನಿಮ್ಮ ರೇಷನ್ ಕಾರ್ಡ್ಗಳಲ್ಲಿ ಯಾವುದಾದರೂ ತಿದ್ದುಪಡಿ ಅಥವಾ ಬದಲಾವಣೆ ಮಾಡಿಕೊಳ್ಬೇಕಂದ್ರೆ ಈಗಲೇ ಮಾಡಿಸ್ಕೊಳ್ಳಿ. ನೀವು ರೇಷನ್ ಕಾರ್ಡ್ನಲ್ಲಿ ಬದಲಾವಣೆ ಯಾವುದಾದ್ರೂ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಇದೀಗ ನಿಮಗೆ ಅವಕಾಶ ಇದೆ. ಅದೇನೆಂದರೆ ಆಹಾರ ಇಲಾಖೆಯಿಂದ BPL ಹಾಗೂ APL ಕಾರ್ಡ್ ಇರುವವರಿಗೆ ಪ್ರತಿ ತಿಂಗಳು ರೇಷನ್ ಕಾರ್ಡ್ನ ಮೂಲಕ ಆಹಾರ ಪದಾರ್ಥಗಳನ್ನು ನೀಡಲಾಗುತ್ತದೆ. ಅಂದರೆ ಆಹಾರ ಪದಾರ್ಥವನ್ನು ಕೊಡ್ತಾರೆ. ಹೀಗಾಗಿ ರೇಷನ್ ಕಾರ್ಡ್ನಲ್ಲಿ ಪ್ರತಿ ತಿಂಗಳು ನಿಮಗೆ ರೇಷನ್ನ ಕೊಡ್ತಾ ಇದ್ರಲ್ವ, ಹೀಗಾಗಿ ರೇಷನ್ ಕಾರ್ಡ್ನಲ್ಲಿ ವಿಳಾಸ, ನಿಮ್ಮ ಅಡ್ರೆಸ್ಸು ಮತ್ತು ಹೆಸರು ಸರಿಯಾಗಿ ಇರೋದು ತುಂಬ ಅವಶ್ಯಕ. ಅಂದರೆ ಅದೆಲ್ಲ ಸರಿಯಾಗಿರಬೇಕು. ನಿಮ್ಮ ಹೆಸರು ಮತ್ತು ವಿಳಾಸ ಸರಿ ಇರಬೇಕು. ಮತ್ತು ಇನ್ನೂ ರೇಷನ್ ಕಾರ್ಡ್ನಲ್ಲಿ ಎಷ್ಟು ಜನ ಸದಸ್ಯರು ಇದ್ದಾರೋ ಅಷ್ಟು ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಈಗ. ಸೊ ಹಾಗಾಗಿ ಹೊಸ ಜನನ ಯಾರನ್ನ ಸೇರಿಸ್ಬೇಕು, ನೀವು ಸೇರಿಸ್ಬೋದು ಹೊಸ ಮೆಂಬರ್ನ. ಈಗ ಅವಶ್ಯವಾಗಿದೆ. ಅಂದರೆ ಈಗ ಹೊಸದಾಗಿ ಮದುವೆ ಆಗಿರ್ತಾರೆ ಅಂದ್ಕೊಳ್ಳಿ, ಸೊಸೆ ಬಂದಿರ್ತಾರೆ ನಿಮ್ಮ ಮನೆಗೆ, ಅವ್ರ ಹೆಸರನ್ನ ನೀವು ಸೇರಿಸಿರಲ್ಲ, ಸೊ ಅವ್ರ ಹೆಸರನ್ನ ನೀವು ಸೇರಿಸ್ಕೊಳ್ಬೋದು. ಹೀಗೆ ನಿಮ್ಮ ಮನೆಗೆ ಹೊಸ ಮೆಂಬರ್ ಯಾರು ಬಂದಿರ್ತಾರೆ ಅವ್ರ ಹೆಸರುಗಳನ್ನ ನೀವು ಸೇರಿಸ್ಕೊಳ್ಬೋದು ಫ್ರೆಂಡ್ಸ್. ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಹಾಗೆ ನೀವು ರೇಷನ್ ಕಾರ್ಡ್ನಲ್ಲಿ ಯಾವೆಲ್ಲ ಬದಲಾವಣೆಯನ್ನು ನೀವು ಮಾಡಿಸ್ಕೊಳ್ಬಹುದು ಅಂದರೆ ಸ್ನೇಹಿತರೆ, ಹೆಸರು ಸೇರ್ಪಡೆಯನ್ನು ಮಾಡಬಹುದು, ಮತ್ತು ಹೆಸರನ್ನು ತೆಗೆಸ್ಬೋದು. ಹೇಳಿದ್ನಲ್ಲ, ಯಾರಾದರೂ ಹೋಗ್ಬಿಟ್ಟಿದ್ರೆ ಅದು ಇದ್ದರೆ ಹೆಸರನ್ನ ತೆಗೆಸ್ಬೋದು, ಮತ್ತು KYCನ ಮಾಡಿಸ್ಕೊಳ್ಬಹುದು. ಹಾಗೆ ವಿಳಾಸವನ್ನು, ಅಂದರೆ ನಿಮ್ಮ ಅಡ್ರೆಸ್ಸನ್ನು ಚೇಂಜ್ ಮಾಡ್ಕೊಳ್ಬಹುದು. ಹಾಗೆ ನ್ಯಾಯಬೆಲೆ ಅಂಗಡಿಯನ್ನು ಕೂಡ, ರೇಷನ್ ಅಂಗಡಿಯನ್ನು ಕೂಡ ಬದಲಾವಣೆಯನ್ನು ಮಾಡ್ಕೊಳ್ಬೋದು. ಈಗ ನೀವು ಬೇರೆ ಕಡೆ ಹೋಗಿರ್ತೀರ, ಈಗ ಬಾಡಿಗೆ ಮನೇಲಿ ಇರ್ತೀರಾ ಅಂದ್ಕೊಳ್ಳಿ, ಬೇರೆ ಕಡೆ ಹೋಗಿರ್ತೀರಾ, ನಿಮಗೆ ಹಳೇದು ರೇಷನ್ ಇರುತ್ತಲ್ಲ ನ್ಯಾಯಬೆಲೆ ಅಂಗಡಿ, ಅದು ದೂರ ಇರುತ್ತೆ. ಸೊ ಇವಾಗ ನೀವು ಅದಕ್ಕೆ ಹತ್ರ ಇರೋದ್ರಲ್ಲೇ ನೀವು ಮಾಡಿಸ್ಕೊಳ್ಬೋದು ಸ್ನೇಹಿತರೆ. ಸೊ ಈ ಬದಲಾವಣೆಗೆ ಇದೆಲ್ಲ ಮಾಡಿಸ್ಕೊಳ್ಳೋಕ್ಕೆ ನಿಮಗೆ ಡಿಸೆಂಬರ್ 31ರವರೆಗೆ ಅವಕಾಶ ಇದೆ ಸ್ನೇಹಿತರೆ. ನೀವು ಡಿಸೆಂಬರ್ 31ರ ಒಳಗಡೆ ನೀವು ಇದನ್ನು ಮಾಡಿಸ್ಕೋಬೇಕು ಸ್ನೇಹಿತರೆ. ಈಗ ನೀವು ತಿದ್ದುಪಡಿ ಮಾಡ್ಕೊಳ್ಬೇಕು ಅಂತಂದರೆ ನೀವು ಎಲ್ಲಿಗೆ ಹೋಗಬೇಕು ಅಂದರೆ, ನೀವು ಅಗತ್ಯ ದಾಖಲೆಗಳನ್ನೆಲ್ಲ ತಗೊಂಡು ಸಮೀಪದ ಗ್ರಾಮ 1 ಕೇಂದ್ರಕ್ಕೆ ಭೇಟಿ ಮಾಡಬೇಕು. ನೀವು ಗ್ರಾಮ 1 ಅಂತ ಇರುತ್ತೆ ನೋಡಿ ಕೇಂದ್ರ, ಅಲ್ಲಿಗೆ ನೀವು ಭೇಟಿ ನೀಡಬೇಕು. ಅಲ್ಲಿ ಕೆಲಸ ಬೆಳಿಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಸಮಯ ಇರುತ್ತೆ. ನೀವು ನೇರವಾಗಿಯೇ ಡೈರೆಕ್ಟಾಗಿ ನೀವು ಭೇಟಿ ಮಾಡಿ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಸ್ನೇಹಿತರೆ. ನೀವು ಅರ್ಜಿಯನ್ನು ಸಲ್ಲಿಸೋಕ್ಕೆ ಏನೇನು ದಾಖಲೆಗಳು ಬೇಕು ಅಂದರೆ ಸ್ನೇಹಿತರೆ ಹೇಳ್ತೀನಿ, ಬರ್ಕೊಳ್ಳಿ ಒಂದು ಪೆನ್ ತೊಗೊಂಡು. ಅರ್ಜಿ ಸಲ್ಲಿಸುವವರ ಆಧಾರ್ ಕಾರ್ಡ್ ಪ್ರತಿ ಬೇಕು, ಅಂದರೆ ಆಧಾರ್ ಕಾರ್ಡ್ ಜೆರಾಕ್ಸನ್ನು ತೊಗೊಂಡೋಗಿ, ಹಾಗೆ ರೇಷನ್ ಕಾರ್ಡ್ ಜೆರಾಕ್ಸನ್ನು ಕೂಡ ತೊಗೊಂಡೋಗಬೇಕು. ಮತ್ತು ರೇಷನ್ ಕಾರ್ಡ್ ಇರುವವರು ಭೇಟಿ ನೀಡಿ, ಮತ್ತು ಮೊಬೈಲ್ ಸಂಖ್ಯೆಯನ್ನು ಕೂಡ ನೀವು ನೀಡಬೇಕು. ಅಂದರೆ ನಿಮಗೆ ರೇಷನ್ ಕಾರ್ಡ್ ಇದೆಯಲ್ಲ, ಅವ್ರು ಹೋಗಬೇಕು. ಅವ್ರು ಹೋಗಿ ಇದರ ಅರ್ಜಿ ಸಲ್ಲಿಸೋ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತು ರೇಷನ್ ಕಾರ್ಡ್ ಜೆರಾಕ್ಸು ಇವೆರಡೂ ತೊಗೊಂಡೋಗಿ, ಹಾಗೆ ಮೊಬೈಲ್ ಸಂಖ್ಯೆ ಬೇಕು, ಯಾಕಂದರೆ OTPನ ಹೇಳ್ತಾರಲ್ವ.
ಸೊ ಹೀಗಾಗಿ ಇದೆಲ್ಲ ದಾಖಲೆಗಳನ್ನ ತಗೊಂಡು ನೀವು ಗ್ರಾಮ ಒನ್ ಕೇಂದ್ರಕ್ಕೆ ಭೇಟಿ ನೀಡಿ, ಅಂದರೆ ನಿಮ್ಮ ಹತ್ತಿರದ ಸಮೀಪದಲ್ಲೇ ಇರುವಂತಹ ಗ್ರಾಮ ಒನ್ ಕೇಂದ್ರಕ್ಕೆ ಭೇಟಿ ನೀಡಿ ನೀವು ಇದೆಲ್ಲ ಬದಲಾವಣೆಗಳನ್ನು ರೇಷನ್ ಕಾರ್ಡಲ್ಲಿ ಮಾಡಿಸ್ಕೊಳ್ಬಹುದು ಸ್ನೇಹಿತರೆ. ಇವತ್ತು ನಾನು ಕೊಟ್ಟಿರೋ ಡಿಸೆಂಬರ್ 31 ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. ಡಿಸೆಂಬರ್ 31 ಕೊನೆ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್. ತುಂಬ ಜನ ಈಗ ಕಾಯ್ತಾ ಇದ್ದಾರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋಕ್ಕೆ ಅಂತ. ಶೇರ್ ಮಾಡಿ ಫ್ರೆಂಡ್ಸ್, ಯಾರಿಗೆಲ್ಲ ಅವಶ್ಯಕ ಇದೆ ಅವರಿಗೆಲ್ಲ ಶೇರ್ ಮಾಡಿ. ಈಗ ಆರಂಭ ಆಗಿ